ಹಲೋ ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಸೆಪ್ಟೆಂಬರ್ 9 ನನ್ನ ಫೇವ್ರೆಟ್ ಹೀರೋ ಬರ್ತಾರೆ, ಅಂದರೆ ಸ್ಮೈಲ್ ಗುರು ರಕ್ಷಿತ್ ಅವರ ಬರ್ತಾರೆ. ಈಗಾಗಲೇ ಅವರು ಕನ್ನಡತಿ ಮತ್ತು ಅವನು ಮತ್ತು ಶ್ರಾವಣಿ ಧಾರಾವಾಹಿ ಮೂಲಕ ಕರ್ನಾಟಕದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ, ಹೃದಯವನ್ನು ಗೆದ್ದಿದ್ದಾರೆ. ಮತ್ತು ನಮಗೆ ಸ್ಮೈಲ್ ಗುರು ರಕ್ಷಿತ್ ಅವರು ಅಂದರೆ ಮೊದಲು ನೆನಪಾಗೋದು ಅವರ ನಗು ಮುಖ, ಯಾವಾಗಲೂ ಸದಾಕಾಲ ನಗ್ತಾ ಇರುವಂಥ ಮುಖ, ಮರೆಯೋಕ್ಕಾಗದೇ ಇರುವಂಥ ನಗು ಮುಖ ಅಂತಲೇ ಹೇಳ್ಬೋದು. ಮತ್ತು ಅವರಲ್ಲಿ ಇನ್ನೊಂದು ವಿಶೇಷವಾದ ಟ್ಯಾಲೆಂಟ್ ಅಂದರೆ ಡ್ಯಾನ್ಸ್. ಅವರ ಒಂದು ವಿಶೇಷತೆ ಅಥವಾ ಅವರ ಹೈಲೈಟ್, ಅವರನ್ನು ಕಂಡುಹಿಡಿಯಬೇಕು ಅಂದರೆ ಅವರ ನಗು ಮತ್ತು ಅವರ ಡ್ಯಾನ್ಸ್. ಇವೆರಡೂ ಇಲ್ಲ ಅಂದರೆ ಸ್ಮೈಲ್ ಗುರು ಅವರು ಇಲ್ಲ ಅಂತಲೇ ಅರ್ಥ ಹೇಳ್ಬೋದು. ಮತ್ತು ಸ್ಮೈಲ್ ಗುರು ಅವರು ಕನ್ನಡತಿ ಮತ್ತು ಅವನು ಮತ್ತು ಶ್ರಾವಣಿ ಧಾರಾವಾಹಿ ಮುಖಾಂತರ ಕನ್ನಡ ಆಡಿಯನ್ಸ್ಗೆ ಪರಿಚಯ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಆದರೆ ಈಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಒಂದು ಹೊಸ ಸಿನಿಮಾದ ಮೂಲಕ. ಆಕಾಶ್ ಸಿನಿಮಾ ಡೈರೆಕ್ಟರ್ ಆದಂತಹ ಶ್ರೀ ಮಹೇಶ್ ಬಾಬು ಸರ್ ಅವರು ನಮ್ಮ ಸ್ಮೈಲ್ ಗುರು ರಕ್ಷಿತ್ ಅವರಿಗೆ ಒಂದು ಹೊಸ ಸಿನಿಮಾದ ಮೂಲಕ ಚಾನ್ಸ್ ಕೊಟ್ಟು ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡಕ್ಷನ್ ಆಗಿ ಮಾಡ್ತಿದ್ದಾರೆ. ಆ ಫಿಲಮ್ ಹೆಸರೇ ಅಮ್ಮು. ಈ ಅಮ್ಮು ಚಿತ್ರದ ಶೂಟಿಂಗ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಫೆಬ್ರವರಿಗೆ ಬರುತ್ತೆ ಅಂತ ಸ್ಮೈಲ್ ಗುರು ರಕ್ಷಿತ್ ಅವರು ಹೇಳಿದ್ರು. ಹಾಗಾಗಿ ಅವರಿಗೆ ಮುಂದೆ ಬರುವಂಥ ಹೊಸ ಫಿಲಮ್ಗೆ ಆಲ್ ದ ಬೆಸ್ಟ್. ಹೊಸ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಎಲ್ಲ ಕನಸು ಆಸೆಗಳು ಈಡೇರಲಿ, ಅವರ ಒಂದು ಸಿನಿಮಾ ಇಷ್ಟ ಆಗಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಅವರ ಮುಖದಲ್ಲಿ ಸದಾ ನಗು ಯಾವತ್ತೂ ಇರಲಿ, ಮತ್ತು ಅವರಿಂದ ಇನ್ನಷ್ಟು ಟ್ಯಾಲೆಂಟ್ ಅಥವಾ ಪ್ರತಿಭೆಗಳು ಬರಲಿ, ಅವರ ಡ್ಯಾನ್ಸ್ ಕ್ಲಾಸಿಂದ ಇನ್ನಷ್ಟು ಟ್ಯಾಲೆಂಟ್ಗಳು ಬರಲಿ. ಅವರು ಹೀಗೆ ಸದಾಕಾಲ 100 ವರ್ಷ ನಗ್ತಾ ಇರಲಿ, ನಮ್ಮನ್ನೆಲ್ಲ ಮನೋರಂಜಿಸಲಿ ಅಂತ ಕೇಳ್ಕೊಳ್ಳೋಣ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ಮೈಲ್ ಗುರು ರಕ್ಷಿತ್ ಅವರೇ, ನಿಮ್ಮ ನಗು ಮುಖ, ನಿಮ್ಮ ಡ್ಯಾನ್ಸ್, ನಿಮ್ಮ ಆ್ಯಕ್ಟಿಂಗ್ ಯಾವಾಗಲೂ ಹೀಗೆ ಕಂಟಿನ್ಯೂಸ್ ಆಗಿರಲಿ, ಆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Digga, 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 die.